ನಮಸ್ಕಾರ, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದೆ ಅಂತ ಅಂದ್ಕೊಳ್ತಾನೆ. ನಾನು ಕೂಡ ಚೆನ್ನಾಗಿದ್ದೇನೆ. ಇವತ್ತು ನಾವು ಮಾಡ್ತಿದ್ವಿ ಕ್ರೇಜಿ ಚಾಲೆಂಜ್, 24 hours ಚಾಲೆಂಜ್ ಇನ್ ದ ಫಾರೆಸ್ಟ್ ಎಟ್ ರೈನಿ ಡೇಸ್. ಮಳೆಗಾಲದಲ್ಲಿ 24 hours ಚಾಲೆಂಜ್ ಫಾರೆಸ್ಟ್ ಅಲ್ಲಿ. ನಾನು 3 ಸಲ ಮಾಡಿದ್ದೇನೆ 24 hours, ಅದು ಕೂಡ ಫಾರೆಸ್ಟ್ ಅಲ್ಲಿ. ಅದರಲ್ಲಿ ಎರಡು ಸಲ ನಾನು 24 hours ಚಾಲೆಂಜ್ ಪಾಸ್ ಆಗಿದೆ. ಒಂದ್ಸಲ ಅದು ಭಯಂಕರ ಅಂದರೆ ತುಂಬ ಡೇಂಜರಸ್ ಆದ ಗುಡ್ಡ ಇತ್ತು, ಹಾಗೆ ಅಲ್ಲಿ 24 hours ಚಾಲೆಂಜ್ ಮಾಡೋಕ್ಕಾಗಿಲ್ಲ. ಇದು ಯಾವ ಫಾರೆಸ್ಟ್ ಅಂದರೆ, ನಾನು 2 ಸಲ 24 hours ಚಾಲೆಂಜ್ ಮಾಡಿದೆ ನೋಡಿ, ಸೇಮ್ ಅದೇ ಫಾರೆಸ್ಟ್. ಆದರೆ ಅವತ್ತು ಮಳೆ ಇರಲಿಲ್ಲ, ಈಗ ಮಳೆ ಉಂಟು. ಮಳೆಯಲ್ಲಿ ನಾನು ಇದೇ ಫಾರೆಸ್ಟಲ್ಲಿ ನಿಲ್ತಾನ ಇಲ್ವಾ ಅಂತ ಲಾಸ್ಟ್ ತನಕ ನೋಡಿ. ಬರ್ಲಿಕ್ಕೆ ಡೇಂಜರ್. ಹಾ ಎಂತ ನೋಡಿ, ಇಂಥ ಸೌಂಡ್ ಉಂಟು. ಮೇಲೆ ಹೋಗುದು ಈಗ ಅಂತ ಇರುದಷ್ಟೇ. ಇರುದೇ ಕಂಟೆಂಟ್ಗೆ, ಮಳೆ ಬರಲಿ ಬಿಸಿಲು ಬರಲಿ, ಅವತ್ತು ಬರ್ಲಿ. ಎಂಥ ಮುಳ್ಳು, ಆಲ್ರೆಡಿ ಈಗಲೇ ಗಾಯ ಆಗೋಗಿದೆ. ಅವತ್ತು ಇಷ್ಟೆಲ್ಲ ಮುಳ್ಳು ಇರಲಿಲ್ಲ, ಈಗ ಮಳೆ ಬಂದು ಮಳೆಗಾಲ ಜಾಸ್ತಿ ಆಯ್ತು ನೋಡಿ. ಈಗ ಟೈಮ್ ಬಂದು 9:30 ಆಗಿದೆ. 9:30 ಅಂದರೆ ನಮ್ಮ ಮನೆಯಿಂದ ಹೊರಟದ್ದು 9 ಗಂಟೆಗೆ. ಇಲ್ಲಿ ಬರುವಾಗ ಇಲ್ಲಿ ಸ್ವಲ್ಪ ಹತ್ತುವಾಗ 9:30 ಆಯಿತು. ಟೈಮ್ 9 ಗಂಟೆ ಅಂತ ಲೆಕ್ಕ. ನಾಳೆ ಬೆಳಿಗ್ಗೆ 9 ಗಂಟೆ ತನಕ ಇರಬೇಕು. ಯಬ್ಬಾ ಎಂಥ ಬಲ್ಲೆ ಮಾರೆ. ಮಳೆ ಹೇಗೆ ಬೇಕಾದರೆ ಬರಲಿ, ಆದರೆ ನಾನು 24 hours ಚಾಲೆಂಜ್ ನಿಲ್ತೇನೆ. ಮತ್ತೇನಕ್ಕೆ ನಾವು ಅಂತ ಬೇಟೆ ಆಡ್ಲಿಕ್ಕೆ ಬಂದದ್ದ, ಫಾರೆಸ್ಟ್ಗಿಂತ ಬೇಟೆ ಆಡ್ಲಿಕ್ಕೆ ಬಂದದ್ದ. ಬೇಟೆ ಮಾಡ್ಲಿಕ್ಕೆ ಬಂದದ ಗೊತ್ತಿಲ್ಲ, ಆದರೆ ಬೇಟೆ ನಾನೇ ಆಗ್ತಾನೆ ಅಂತ ಈಗ. ಈಗ ಹತ್ತಿ ಕೂಡ ಆಗ್ತಿಲ್ಲ, ಸ್ವಲ್ಪ ಕಷ್ಟ ಉಂಟು ಇದು ಈಗ. ಇದು ಇಂಥ ರಿಸ್ಕ್ ಮಾರೆ, ಆಗಲಿಕ್ಕಿಲ್ಲ. ಈ ಸಲ ಮನೆ ಕಟ್ಟಲಿಕ್ಕೆ ಅವತ್ತು ಮನೆ ಕಟ್ಟಿದೆ ನೋಡಿ, ಅದೇ ಮನೆ. ಆದರೆ ಅದರ ಮೇಲೆ ಸ್ವಲ್ಪ ಟರ್ಪಲಲ್ಲಿ ಹಾಕ್ತಾನೆ, ಟರ್ಪಲ್ ಅಂದಿದ್ದಾನೆ. ಹಾಗೆ ಬ್ಯಾಗ್ ಅದು ಸ್ವಲ್ಪ ದೊಡ್ಡದುಂಟು. 9:50 ಆಯಿತು. ತುಂಬ ಕಷ್ಟ ಉಂಟು ಈಗ ಹತ್ತಲಿಕ್ಕೆ. ನೋಡ್ಬೋದು ಈಗ ಉಂಟಂತ. ನನ್ನ ಪ್ಯಾಂಟ್ ಮಿಡ್ಲಿಂದ ಯಾರ್ದೋಗಿದೆ. ನೋಡ್ತಿರ್ಬೋದು, ಕ್ರಾಸ್ ಆಯಿತು ಈಗ. ಈ ಕ್ರಾಕ್ಸ್ ಅಲ್ಲ, ಹೀಗಾಗಿದೆ ನೋಡಿ. ಇದು ಹೋಯ್ತು, ಚಪ್ಪಲ್ ಹೋಯ್ತು, ಕ್ರಾಸ್ ಆಯ್ತು. ಸ್ಕೂಲ್ ಸ್ಟೂಡೆಂಟ್ ಮತ್ತು ಕಾಲೇಜ್ ಸ್ಟೂಡೆಂಟ್ಸ್ನವರಿಗೆ ತುಂಬ ಜಾಲಿ, ಬೇಕಾದಷ್ಟು ರಜೆ ಸಿಗ್ತುಂಟು. ಆದರೆ ನನಗೆ ರಜೆ ಸಿಗ್ತಲ್ಲ, ಯಾಕಂದರೆ ನಾನು ಡಿಗ್ರಿ. ನನಗೆ ಬೊಳ್ಳೆ ಬಂದರೂ ಇಲ್ಲ, ರಜೆ ಇಲ್ಲ. ಭೂಕಂಪ ಅದು ರಜೆ ಇಲ್ಲ, ಕಾಲೇಜ್ ಉಂಟಿ. ಫೈನಲಿ ನಾನು ಅವತ್ತು ಮನೆ ಕಟ್ಟಿದ ಪ್ಲೇಸಿಗೆ ಬಂದಿದ್ದೇನೆ. ಯಾರೆಲ್ಲ ಆ ವಿಡಿಯೋ ನೋಡಿಲ್ಲ, ಡಿಸ್ಕ್ರಿಪ್ಷನ್ ಲಿಂಕ್ ಉಂಟು. 24 hours ಚಾಲೆಂಜ್ ಮಾಡಿದ ಅವತ್ತು ಅದೇ ಅಲ್ಲೇ ಮನೆ ಕಟ್ಟಿದ್ದು ನಾವು ಇಲ್ಲಿ. ಹಾಗೆ ಈ ಸಲ ನಾವು ಇದರ ಮೇಲೆ ಸ್ವಲ್ಪ ಕವರ್ ಮಾಡುವ, ಮಳೆ ಬರ್ತದಲ್ಲ, ಇದರ ಮೇಲೆ ಸ್ವಲ್ಪ ಕವರ್ ಮಾಡುವ. ಅಂದರೆ ಗೋಣಿ ಅನ್ನೋದು, ಗೋಣಿ ಟರ್ಪಲ್ ಅಲ್ಲ, ಗೋಣಿ ಗೊತ್ತಿರ್ಬೋದು. ಅಂದರೆ ಪ್ಲಾಸ್ಟಿಕ್ ಗೋಣಿ, ನೀರು ಬರ್ತದೆ ನಂಗೆ ಗೊತ್ತಿರೋ ಒಳಗೆ. ಪ್ಲಾಸ್ಟಿಕ್ ಗೋಣಿ ಹಾಕುವ, ಬೇಗ ಮಾಡ್ಬೇಕು, ಈಗ ಮಳೆ ಬರ್ತದೆ ಈಗ. ಸರಿ ಕವರ್ ಆಗಲಿಲ್ಲ ನೋಡಿ. ತಂದದೆ ನಾನು 3 ಗೋಣಿ ಚೀಲ. ನಾನು ತಂದದೆ 3 ಗೋಣಿ ಚೀಲ. ಈ 3 ಗೋಣಿ ಚೀಲದಲ್ಲಿ ನಾನು ಹೇಗೆ ನಿದ್ದೆ ಮಾಡ್ತಾನೆ ನಂಗೆ ಗೊತ್ತಿಲ್ಲ. ಮೊದಲೇ ಫುಲ್ ಕವರ್ ಮಾಡಿದ್ರು ಕೂಡ ನಿದ್ದೆ ಬರಲಿಕ್ಕೆ ಇಲ್ಲ. ಯಾಕಂದರೆ ಈ ಮಳೆಗೆ ಹಾವು ಬರ್ತದ ಅಥವಾ ಏನಾದರೂ ಒಂದು ಚೇಳು ಬರ್ತದ ಇಂಥ ಕೂಡ ಭಯ ಆಗ್ಬೋದು. ಹಂದಿ ಬರ್ತದ, ಭಯ ಇದ್ದೇ ಇರ್ತದೆ. ನಿಮಗೆ ಮಳೆ ಬರದಿದ್ದು ಕೂಡ ಭಯ ಇರ್ತದೆ. ಹೊರಗೆ ನಿದ್ದೆ ಮಾಡೋದು ಅಂತಂದರೆ ತುಂಬ ಡೇಂಜರಸ್ ಪ್ಲೇಸ್ ಅದು. ಹಾಗೆ ಅದು ಕೂಡ ಫಾರೆಸ್ಟಲ್ಲಿ ಕೊಟ್ಟಿದ್ದೇನೆ, ನಾನು ಫಾರೆಸ್ಟಲ್ಲಿ ಇದ್ದೇನೆ. ಅದೇ ಮಳೆ ಬಂದರೆ ನಾನು ಹೇಗೆ ನಿದ್ದೆ ಮಾಡ್ತೇನೆ ನಂಗೆ ಗೊತ್ತಿಲ್ಲ. ರಾತ್ರಿ ಫುಲ್ಲು ಮಳೆ. ಈಗ ನಾನು ಒಂದು ಕೊಡೆದೇನೆ, ಕೊಡೆ ಕುತ್ಕೊಂಡು ನಿದ್ದೆ ಮಾಡ್ಬೇಕಷ್ಟೇ. ನಾನು ಕೊಡೆ ಇಟ್ಕೊಂಡು ಕುತ್ಕೊಳ್ಬೇಕಷ್ಟೇ ರಾತ್ರಿ. ಈಗ ಬೇಗ ನನ್ನ ಕೊಡೆ ತಗೊಳ್ತೇನೆ. ಮಳೆ ಸ್ಟಾರ್ಟ್ ಆಗಿದೆ, ಮಳೆ. ಯಾರು ಕೂಡ ನಂಬೋದು, ಈ ಮಳೆ ನಂಬಲಿಕ್ಕೆ ಆಗಲ್ಲ. ನನ್ನ ಪರಿಸ್ಥಿತಿ ನೋಡಿ, ಮನೆ ಇದ್ದರೂ ಕೊಡೆ ಇಟ್ಕೊಳ್ಳೋಕೆ ಬಂದಿದೆ ಪರಿಸ್ಥಿತಿ. ಮಳೆ ಕೂಡ ಬರ್ತಾ ಉಂಟು ಸ್ವಲ್ಪ. ನನ್ನದು ಮೊದಲೇ ಲೋ ಬಜೆಟ್ ವಿಡಿಯೋ, ಮಳೆ ಕೂಡ ಬರ್ತಾ ಉಂಟು, ಕೊಡೆ ಇಟ್ಕೊಳ್ಳೋ ಪರಿಸ್ಥಿತಿ ಬಂದಿದೆ ಈಗ. ಮನೆ ಇದ್ರೂ ಮನೆ ಇಲ್ಲದಾಗಿದೆ. ಈ ಗೋಣಿ ಚೀಲ ಇಟ್ಕೊಂಡು ಎಂತ ಮಾಡೋದು ನಂಗೆ ಗೊತ್ತಿಲ್ಲ. ಈ ಕೊಡೆ ಇಟ್ಕೊಂಡು ನಾನು ಕುತ್ಕೊಳ್ಬೇಕಷ್ಟೇ. 24 hours ಚಾಲೆಂಜ್. ಮನೆ ಇದ್ರೂ ಇಲ್ಲದಾಗಿದೆ. ಹಾಗೆ ನನಗೆ ಹಸಿ ಕೂಡ ಆಗ್ತಾ ಉಂಟು. ಗ್ರೀನ್ ಆ್ಯಪಲ್ ತಂದಿದ್ದೇನೆ, ಕುತ್ಕೊಳ್ಳುವ. ಗ್ರೀನ್ ಆ್ಯಪಲ್ ತಂದಿದ್ದೇನೆ, ಅದನ್ನು ತಿನ್ನುವ. ಗೊತ್ತಿರ್ಬೋದು ಗ್ರೀನ್ ಆ್ಯಪಲ್. ಮಳೆಯಿಂದ ಅದು ಗುಡ್ಡಕ್ಕಿದಲ್ಲ. ಈ ಸಲ 24 hours ಚಾಲೆಂಜ್ ಅಲ್ಲಿ ನಾನು ಕುಕ್ ಮಾಡಲ್ಲ, ಎಲ್ಲ ತಿನ್ನೋ ಐಟಮ್ ಎಲ್ಲ ತಂದಿದ್ದೇನೆ. ಯಾಕಂದರೆ ನಿಮ್ಗೆ ಗೊತ್ತುಂಟು ಕುಕ್ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಯಾಕಂದರೆ ಮಳೆ ಬರುವಾಗ
ಬೆಂಕಿ ಕೂಡ ಹಾಕ್ಲಿಕ್ಕೆ ಆಗಲ್ಲ. ಬೆಂಕಿ ಹಾಕಿದ್ರು ನಮ್ಮ ಇಲ್ಲಿ ಯಾವುದು ಕೂಡ ಒಣಗಿದ ಎಲೆ ಅಥವಾ ಒಣಗಿದ ಕೋಲು ಯಾವುದು ಕೂಡ ಇದ್ರೂ ಕೂಡ ಅದು ಒಣಗಿರಲ್ಲ, ಎಲ್ಲ ಮಳೆಯಿಂದ ಒದ್ದೆ ಆಗಿರ್ತದೆ. ಮಳೆ ಬಂತು, ಫುಲ್ಲು ಮಳೆಯಲ್ಲಿ ನೋಡಿ. ಕೊಡೆ ಉಂಟು ಪ್ರೂಫಿಗೆ ನೋಡಿ. ಯಾರಿಗೆ ಮಳೆಗೆ ರಜೆ ಸಿಗ್ತಾ ಉಂಟು, ಸ್ಕೂಲ್ ಸ್ಟೂಡೆಂಟ್ ಆಗಲಿ ಅಥವಾ ಕಾಲೇಜ್ ಸ್ಟೂಡೆಂಟ್ ಆಗಲಿ, ಮಳೆಗೆ ರಜೆ ಸಿಗ್ತಾ ಉಂಟು, ಅವರು ಮನೆಯಿಂದ ಜಾಸ್ತಿ ಹೊರಗೆ ಹೋಗಬೇಡಿ. ಯಾಕಂದರೆ ನಿಮ್ಗೆ ಗೊತ್ತುಂಟು ಮನೆಯಿಂದ ಹೊರಗೆ ಹೋದರೆ ಎಷ್ಟು ಜೋರು ಮಳೆ ಬರ್ತಾ ಉಂಟು ಅಂತ ನಿಮ್ಗೆಲ್ಲರಿಗೂ ಗೊತ್ತುಂಟು. ಆದರೆ ಮನೇಲಿ ಕೂತ್ಕೊಂಡು ಬೋರ್ ಆಗ್ತಿದ್ರೆ ನಮ್ಮ ಯೂಟ್ಯೂಬ್ ವಿಡಿಯೋಸ್ ಎಲ್ಲ ನೋಡಿ, ಅಂದರೆ 24 ಚಾಲೆಂಜ್ ಅಥವಾ ಕೆಲವು ಚಾಲೆಂಜ್ ಇರ್ತದೆ ನೋಡಿ, ಎಲ್ಲ ನೋಡ್ಕೊಂಡು ಕೂತ್ಕೊಳ್ಳಿ. ಫುಲ್ ಮಳೆ, 20 ನಿಮಿಷ ಆಯ್ತು ಮಳೆ ಬರೋದು. ಸ್ವಲ್ಪ ಹೊರಗೆ ಹೋಗುವ ಈಗ. ನನ್ನ ಬ್ಯಾಗ್ ಇಲ್ಲಿ ಉಂಟು ನೋಡಿ, ಬ್ಯಾಗಲ್ಲಿ ಸ್ವಲ್ಪ ತಿನ್ಲಿಕ್ಕೆ ಅಂದಿದ್ದೇನೆ. ಇನ್ನೊಂದು ಆ್ಯಪಲ್ ತಗೊಳ್ತಾನೆ, 3ನೇ ಆ್ಯಪಲ್ ಇದು. ಈಗ ಗಂಟೆ 11, ಆದರೆ 11 ಗಂಟೆಗೆ ಇಲ್ಲವೇ ಇಲ್ಲ. ಗಂಟೆ 11 ಗಂಟೆ ಆಗಿ ಉಂಟ ನೋಡಿ. ಈಗ ಹಾಗೆ ನೋಡಿ ವೆದರ್ ನೋಡಿ ಹೇಗಿದೆ ಅಂತ. ಅಷ್ಟು ಜೋರು ಮಳೆ ಮಾಡ್ಕೊಂಡು ಹಬ್ಬು, ಫುಲ್ಲು ಜೋರು ಮಳೆ. ಈ ಮಳೆ ಇವತ್ತು ನಾನು 24 ಚಾರ್ಜ್ ಮಾಡಲಿಕ್ಕೆ ಬಿಡುದಿಲ್ಲ ಅಂತ ಅಂದ್ಕೊಳ್ತಾನೆ. ನನ್ನ ಮನೆ ನೋಡಿ ಹೇಗಾಯ್ತಾ ಅಂತ, ಫುಲ್ಲು ನೀರಲ್ಲಿ ಸ್ವೆಟ್ ಆಗಿ ಹೋಗಿದೆ. ಅಷ್ಟು ಜೋರು ಮಳೆ ಮಾಡ್ತಾ ಉಂಟು. ಯಾರಲ್ಲ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೇಗ ಸಬ್ಸ್ಕ್ರೈಬ್ ಮಾಡಿ. ಈ ಮಳೆಗಂತೂ ಸತ್ಯ ಕಷ್ಟ ಉಂಟು, ಹಸಿವು ಕೂಡ ಆಗ್ತಾ ಉಂಟು. ಇದು 4ನೇ ಆ್ಯಪಲ್ ತಿಂದ್ರೆ ಕೂಡ ಹಸಿವು ಆಗ್ತಾ ಉಂಟು. ಬ್ಯಾಗಲ್ಲಿ ಆ್ಯಪಲ್ ಕೂಡ ಖಾಲಿ. ಇನ್ನು ಇವತ್ತು ನನಗೆ ತಿನ್ನಲಿಕ್ಕೆ ಹುಳವೇ ಗತಿಯ ಅಂತ ಮ್ಯಾನ್ನ ಸ್ವಲ್ಪ ಹೇಳಿದ್ದಾಗೆ. ಇಲ್ಲಿ ತುಂಬ ಜೋರು ಮಳೆ ಮಾಡ್ತಾ ಉಂಟು. ಆ ಮನೆಯಿಂದ 9 ಗಂಟೆಗೆ ಹೊರಟಿದ್ದಾನೆ, ಈಗ 12 ಮುಕ್ಕಾಲಾಗಿದೆ. ನಾನು 24 hours ಚಾಲೆಂಜ್ ನನಗೆ ಪ್ರಕಾರ ಮಾಡಲಿಕ್ಕೆ ತುಂಬ ಕಷ್ಟ ಉಂಟು. ಇಷ್ಟಕ್ಕಷ್ಟು ವೆಯ್ಟ್ ಮಾಡುವ. ಈಗ 12 ಮುಕ್ಕಾಲಾಗಿದೆ. ನಮ್ಮ ಮನೆಯಿಂದ ತಂದ ಆ್ಯಪಲ್ 4 ತಂದಿದ್ದೇನೆ. 4 ಆ್ಯಪಲ್ ಕೂಡ ಖಾಲಿ, ಗ್ರೀನ್ ಆ್ಯಪಲ್. ಮತ್ತು 4 ಸಮೋಸ ತಂದಿದ್ದೇನೆ, ಅದು ಕೂಡ ಖಾಲಿ. ಆದರೆ ನನಗೆ ಅಡ್ವಾಂಟೇಜ್ ಅಂತಂದರೆ ಮೊಬೈಲ್ ತಂದಿದ್ದೇನೆ. ಇಲ್ಲಿ ಮಳೆ ನೋಡಿ, ಮಿನಿಮಮ್ 3-4 ಗಂಟೆ ನನ್ನ ಬ್ಯಾಗ್ ಮಳೆಗೆ ಎಷ್ಟು ಚೆಂಡಿಯಾಗಿದೆ ನೋಡಿ. ಸ್ವಲ್ಪ ಇದು ಕವರ್ ಮಾಡ್ತದೆ ಬ್ಯಾಗಿಗೆ. ಆ ಸೈಡ್ ಫುಲ್ ಚೆಂಡಿಯಾಗಿದೆ. ಹಾಗೆ ನಾನು 24 hours ಚಾಲೆಂಜ್ ನನಗೆ ತುಂಬ ಕಷ್ಟ ಆಗ್ತಾ ಉಂಟು. ಇಲ್ಲಿ ಮಳೆ ನಿಲ್ಲುವುದೇ ಇಲ್ಲ. ನನಗೆ ಎಂತ ಮಾಡೋದು ಗೊತ್ತಾಗ್ತಿಲ್ಲ, ತುಂಬ ಕಷ್ಟ ಆಗ್ತಾ ಉಂಟು. ನೀವು ಅಂದ್ಕೊಂಡಿರ್ಬೋದು ನಾ ಈ ಬ್ಯಾಗ್ ತಗೊಂಡು ಇಲ್ಲಿ ಹೋಗ್ತಿದ್ದೇನಂತ. ಈಗ ಟೈಮ್ ಬಂದು 1 ಮುಕ್ಕಾಲಾಗಿದೆ. ಹಾಗೆ ನಾನು ಈ 24 hours ಚಾಲೆಂಜನ್ನು ಕ್ವಿಟ್ ಮಾಡ್ತಿದ್ದೇನೆ. ಯಾಕಂದರೆ ತುಂಬ ಜೋರು ಮಳೆ ಬರ್ತಾ ಉಂಟು, ಮತ್ತು ಹಸಿವು ಕೂಡ ಆಗ್ತಾ ಉಂಟು, ಮತ್ತು ಸೊಳ್ಳೆ ಕೂಡ ತುಂಬ ಉಂಟು. ರಾತ್ರಿ ನಿದ್ದೆ ಮಾಡಲಿಕ್ಕೆ ಆಗಲ್ಲ. ತುಂಬ ಅಂದರೆ ತುಂಬ ಡಿಸ್ಅಡ್ವಾಂಟೇಜಸ್ ಉಂಟು. ನನಗೆ ಮಳೆಯಲ್ಲಿ 24 hours ಚಾಲೆಂಜ್ ಮಾಡಬೇಕಂತ ಆಸೆ ಇತ್ತು. ಆದರೆ 4 to 6 hours ನಿಂತದೆ ನನಗೆ ತುಂಬ ಅಂದರೆ ತುಂಬ ದೊಡ್ಡ ಸ್ಟ್ರಗಲ್. ಆದರೆ ನಾವು 24 hours ಚಾಲೆಂಜ್ ಮಾಡುವ, ಅದು ಯಾವುದಂದರೆ ಅವತ್ತು ನಾನು ಮಾಡಿದ್ದೆ ನೋಡಿ, ನಾನು ಫೈಲ್ ಆದೆ 24 hours ಚಾಲೆಂಜಲ್ಲಿ. ಅವತ್ತು ನಾನು ಫೈಲ್ ಆಗಿದೆ ನೋಡಿ, ಒಂದು ದೊಡ್ಡ ಫಾರೆಸ್ಟಲ್ಲಿ. ಅದೇ ಫಾರೆಸ್ಟಲ್ಲಿ ಇನ್ನೊಮ್ಮೆ 24 hours ಚಾಲೆಂಜ್ ಮಾಡುವ. ಆದರೆ ಮಳೆಯಲ್ಲ, ಮಳೆ ಇಲ್ಲದಾಗ 24 hours ಚಾಲೆಂಜ್ ಅಲ್ಲಿ ನಿಂತೇನಿಲ್ವಾ, ಯಾಕಂದರೆ ಅಲ್ಲಿ ತುಂಬ ಡೇಂಜರಸ್ ಎನಿಮಲ್ಸ್ ಎಲ್ಲ ಉಂಟು. ಹಾಗೆ ಅದೇ ಭಯದಿಂದ ಅವತ್ತು ನಾನು ಬಂದದ್ದು ಬ್ಯಾಕ್. ಹಾಗೆ ಇನ್ನೊಮ್ಮೆ 24 hours ಚಾಲೆಂಜ್ ಮಾಡುವ, ಆದಷ್ಟು ಬೇಗ ಮಾಡುವ. ಮಳೆ ನಿಂತ ಮೇಲೆ ಮಾಡಿದ್ವಿ 24 hours ಚಾಲೆಂಜ್. ಈ ವಿಡಿಯೋ ಇಷ್ಟಕ್ಕ ಶೇರ್ ಮಾಡಿ. ನಿಮ್ಮ ಸಪೋರ್ಟಿಂದ ಇನ್ನೊಮ್ಮೆ 24 hours ಚಾಲೆಂಜ್ ಮಳೆಗೆ ಮಾಡ್ಲಿಕ್ಕೆ ಆಗ್ತದೆ ಅಂತ ನೋಡುವ. ಹಾಗೆ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇನ್ನೊಮ್ಮೆ ವಿಡಿಯೋ ಸಿಕ್ಕುವ. ಆದರೆ ಈ ಮಳೆಗೆ ಮನೆಯಿಂದ ಜಾಸ್ತಿ ಹೊರಗೆ ಹೋಗಬೇಡಿ.